ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಡಿಂಪಲ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಇವತ್ತು ಹಬ್ಬ ಆಗಿರೋದ್ರಿಂದ ಸ್ವಲ್ಪ ಬೇಗನೆ ಎದ್ದಿದ್ದೀವಿ. ಏನು ಟೈಮಿಂಗ್ಸು 4:19. ಸ್ವಲ್ಪ ಮೈಂಡ್ ಫ್ರೆಶ್ ಆಗಲಿ ಅಂದ್ಬಿಟ್ಟು ಟೀ ಕುಡಿಯೋಣ ಅಂದ್ಬಿಟ್ಟು ಟೀಗೆ ಇಟ್ಟಿದ್ದೀನಿ. ಆ ಕಡೆ ಹಂಗೆ ಕಡಲೆಕಾಯಿನೂ ಇನ್ನೊಂದು ಕಡೆಗೆ ಕಡಲೆಕಾಯಿ ಇವೆಲ್ಲ ಬೇಯಿಸೋಕ್ಕೆ ಇಟ್ಟಿದ್ದೀನಿ. ಅಡುಗೆ ಎಲ್ಲ ಮಾಡ್ಕೊಬಿಡೋಣ ಮೊದಲನೇದಾಗಿ ಅಂತ ಅಂದ್ಬಿಟ್ಟು ಅವರೆಕಾಳು ಟೊಮೊಟೊ ಬಾತು ಮಾಡೋಣ ಅಂತ ಅವರೆಕಾಳು ಟೊಮೊಟೊ ಬಾತ್ ಮಾಡ್ಕೊಂಡಿದ್ದೀನಿ ನಾನು. ಆಮೇಲೆ ಹಾಗೆ ಕಡಲೆಕಾಯಿ ಇವೆಲ್ಲ ಬೇಯಿಸ್ಕೊಂಡೊಂದು ಬೌಲ್ಗೆ ಹಾಕಿಟ್ಟಿದ್ದೀನಿ. ಆನಂತರ ಸಾಂಬಾರನ್ನು ಹಾಗೆ ಮಾಡ್ಕೊಬಿಟ್ಟೆ. ಇನ್ಯಾರಪ್ಪ ಆಮೇಲೆ ಮಾಡ್ಕೊಳ್ಳೋರು, ಫಸ್ಟು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸಾಂಬಾರನ್ನ ಮಾಡ್ಕೊಂಡಿದ್ದೀನಿ. ಅನ್ನ ಮತ್ತು ಹೆಸ್ರುಬೇಳೆ ಸ್ವಲ್ಪ ಪಲ್ಯ ಇರಲಿ ಅಂದ್ಬಿಟ್ಟು ಹೆಸ್ರುಬೇಳೆದೊಂದು ಪಲ್ಯ ಮಾಡ್ಕೊಂಡಿದ್ದೆ. ಅಡುಗೆ ಎಲ್ಲ ಮಾಡಿಕೊಂಡು ಆಮೇಲೆ ನಾನು ಪೂಜೆ ಮಾಡ್ಕೊಳ್ಳೋದಕ್ಕೆ ಹೊಸ್ಲೆಲ್ಲ ಒರೆಸ್ತಾ ಇದ್ದೀನಿ. ಎಲ್ಲ ಪೂಜೆಗೆಲ್ಲ ನೈಟೇ ಸ್ವಲ್ಪ ರೆಡಿ ಮಾಡ್ಕೊಂಡಿದ್ದೆ. ಹಾಗಾಗಿ ಪೂಜೆ ಮಾಡಿಕೊಂಡು ಅವರು ಊಟ ಮಾಡಿಕೊಂಡು ಹೊರಟ್ರು. ಕೆಲ್ಸಕ್ಕೆ ಟೈಮ್ ಆಯ್ತು ಅಂತ ಹೊರಡ್ಬೇಕಾದ್ರೆ ಎಳ್ಳು ಬೆಲ್ಲ ಕೊಟ್ಟೆ, ತಿನ್ಕೊಂಡು ಹೋಗಿ ಅಂತ. ಇವತ್ತು ನಮ್ಮ ಡಿಂಪನ್ಗೆ ಹುಡುಗಿನ ಮಾಡೋಣ ಸಂಕ್ರಾಂತಿ ಹಬ್ಬ ಅಂತ ಅಂದ್ಬಿಟ್ಟು ಅವನು ಏನು ತಂದಿದ್ದೀನಿ ನೋಡಿ. ಬ್ಲೌಸ್ ಇದು ಹುಡುಗಿದು ಆ್ಯಂಡ್ ಲಂಗ ಚೆನ್ನಾಗಿದೆಯಲ್ಲ, ಕ್ಯೂಟಾಗಿ. ಏನು ಮಾಡೋದು, ಹೆಣ್ಮಕ್ಳಿಲ್ಲ ಅಂದರೆ ಗಂಡು ಮಕ್ಳಿಗೆ ಹೆಣ್ಮಕ್ಳು ಡ್ರೆಸ್ ಹಾಕಿ ರೆಡಿ ಮಾಡೋದೇ ಒಂದು ಸ್ಪೆಷಲ್ ನೋಡಿ. ಅದಕ್ಕೆ ಮ್ಯಾಚಿಂಗ್ ಬ್ಯಾಂಗಲ್ಸ್ ಚೆನ್ನಾಗಿದೆಯಲ್ಲ. ನೋಡೋಣ ಅವನು ಹೆಂಗೆ ರೆಡಿ ಆಗ್ತಾನೆ ಅಂತ ಆಮೇಲೆ ತೋರಿಸ್ತೀನಿ. ಹಾಯ್ ಗೈಸ್, ಫೈನಲ್ ಲುಕ್ಕು ನಮ್ಮ ಡಿಂಪನ್ದು ಹಿಂಗೆ ಬಂದಿದೆ ನೋಡಿ. ಹಾಯ್ 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 ಮಾಡು. ಹಾಯ್, ಡಿಂಪಲ್ ಆಗಿದ್ದಾಳೆ. ಹೆಂಗಿದ್ದಾಳೆ ಕಮೆಂಟ್ ಮಾಡಿ. ಏನಪ್ಪ ನೀನೇ. ಹಾಯ್ ಗೈಸ್, ನಮ್ಮದು ಫೈನಲ್ ಲುಕ್ ಈ ಥರ ರೆಡಿ ಆಗಿದ್ದೀವಿ. ಈಗ ನಮ್ಮ ಅತ್ತೆ ಮನೆಗೆ ಹೋಗ್ತಾಯಿದ್ದೀವಿ. ಅವನಿಗೆ ಎಳ್ಳು ಬೆಲ್ಲ ಎಲ್ಲ ಬಿರ್ತಾರಲ್ಲ, ಅದಕ್ಕೆ ಅಲ್ಲಿ ಹೋಗಿ ಸಿಗ್ತೀನಿ. ಬಾಯ್. ಬಂದ್ವಿ ಅತ್ತೆ ಮನೆಗೆ. ಅವರು ಎಲ್ಲ ರೆಡಿ ಮಾಡ್ಕೊಂಡಿದ್ರು ಪೂಜೆಗೆ ಅಂತ ಅಂದ್ಬಿಟ್ಟು. 5 ಜನಕ್ಕೆ ಶಾಸ್ತ್ರ ಮಾಡೋದಕ್ಕೆ 5 ಜನ ಬೇಕು ಅಂದ್ಬಿಟ್ಟು 5 ಜನ ಮುತ್ತೈದೆಯರನ್ನೇ ಕರ್ಕೊ ಬಂದಿದ್ರು ನಮ್ಮ ಅಕ್ಕ ಅವರು. ಆ್ಯಕ್ಚುಲಿ ಈ ಥರ ಹಬ್ಬ ಮಾಡೋದು ನಮ್ಮ ಸೈಡ್ ಇಲ್ಲ, ನಮ್ಮ ಮನೆಯವ್ರ ಸೈಡ್ ಮಾತ್ರನೇ. ನನಗೆ ಮದುವೆ ಆದಮೇಲೆ ಗೊತ್ತಾಗಿದೆ ಈ ಥರ ಮಾಡ್ತಾರೆ ಅಂತ. ಶ್ರೇಯಾ ನೋಡು, ಇಲ್ಲಿ ಈ ಥರನೇ ಮಾಡೋದು. ಒಂಚೂರು ದೀಪ ಹಿಂತಿರುತ್ತೆ ಈ ಕಡೆ. ಹಾಂ ಸರ್, ಬಿಡು. ಇದನ್ನ ಇವ್ರ ಕಡೆ ಎಳ್ಬಿರೋದು ಅಂತ ಅಂತಾರೆ. ಆಮೇಲೆ ಎಲ್ಲ ಆದಮೇಲೆ ಆರತಿ ಮಾಡೋದು. ಈಗ ಲಾಸ್ಟಲ್ಲಿ ಆರತಿ ಮಾಡಿಬಿಟ್ಟು ಮತ್ತೆ ಬಂದಿರೋರಿಗೆಲ್ಲ ಅರಿಶಿನ ಕುಂಕುಮ ಕೊಡೋದು. ಇದು ಡಿಂಪನ್ಗೆ ಮೊದಲನೇ ಸರಿ ಮಾಡ್ತಾ ಇರೋದು, ಅದಕ್ಕೆ ಅವನು ಏನು ಎತ್ತ ಅಂತ ಎಲ್ಲ ನೋಡ್ತಿದ್ದಾನೆ. ಆಮೇಲೆ 5 ಜನ ಮುತ್ತೈದೆಯರು ಬಂದಿರ್ತಾರಲ್ಲ, ಅವರಿಗೆ ಅರಿಶಿನ ಕುಂಕುಮ ಕೊಟ್ಬಿಟ್ಟು ಹಾಗೆ ಅವರೆಲ್ಲ ಹೋಗಿದ್ದಾದ್ಮೇಲೆ ಆಮೇಲೆ ಅವನು ಅವ್ರ ಅಜ್ಜಿ ಜೊತೆ ಸ್ವಲ್ಪ ಆಟ ಆಡ್ತಾ ಇದ್ದ. ಪ್ಲೀಸ್ ಯಾರೆಲ್ಲ ವಿಡಿಯೋ ಪೂರ್ತಿಯಾಗಿ ನೋಡಿದಾರೋ ಅವರಿಗೆಲ್ಲ ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.